ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಇಷ್ಟ ಆಯ್ತು. ಅದೇ ಶಿವಣ್ಣ ಅದ್ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಇಷ್ಟ ಆಯ್ತು. ಚೆನ್ನಾಗಿದೆ, ಮೂವಿ ತುಂಬಾ ಚೆನ್ನಾಗಿದೆ ಸರ್. ಗ್ರೇಟ್ ಮೂವಿ, ತುಂಬಾ ಚೆನ್ನಾಗಿದೆ. ವಿ ರೆಕಮೆಂಡ್ ಇಟ್ ಟು ಎವ್ರಿವನ್. ಪ್ಲೀಸ್ ಬಂದೆಲ್ಲ ಥಿಯೇಟರ್ ಅಲ್ಲಿ ನೋಡಿ, ತುಂಬಾ ಚೆನ್ನಾಗಿದೆ. 3 ಜನ ಹೀರೋ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಸರ್. ಎಲ್ಲ ತುಂಬಾ ಚೆನ್ನಾಗಿದೆ. ಅದು ಅದೇ ಅವ್ರು ಬಂದ್ಬಿಟ್ಟು ಸ್ವಲ್ಪ ಸಾಹುಕಾರಾಗಿದ್ದಾರಲ್ಲ, ಇವರು ಬಡವರಾಗಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಚೆನ್ನಾಗಿ ಹೇಳಿದ್ದಾರೆ, ಅರ್ಥ ಆಗಿದೆ, ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ ಫ್ಯಾಮಿಲಿ ಚೆನ್ನಾಗಿದೆ. ಸೂಪರ್ ಸಿನಿಮಾ ಸೂಪರ್. ಒಳ್ಳೆ ಫ್ರೆಂಡ್ಶಿಪ್ ಸಿನಿಮಾ. ಫ್ರೆಂಡ್ಶಿಪ್ ಒಳ್ಳೆ ಫ್ರೆಂಡ್ಶಿಪ್ ಸೂಪರ್ ಆಗೈತೆ. ಪಕ್ಕ ಸೂರ್ಯ ಅಣ್ಣ ಮಸ್ತ್ ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ ಫಿಲ್ಮ್. ಮೂವಿ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಕುತ್ಕೊಂಡು ನೋಡೋಂತ ಮೂವಿ. ಮತ್ತೆ ಫ್ಯಾಮಿಲಿ ಜೊತೆಲಿ ಒಂದೊಂದ್ಸಲ ಕುತ್ಕೊಂಡಾಗ ಮುಜುಗರ ಆಗುತ್ತೆ ಒಂದೊಂದ್ ಸೀನ್ಗಳು ನೋಡ್ಬೇಕಾದ್ರೆ. ಇದ್ರಲ್ಲಿ ಆತರ ಇಲ್ಲ, ತುಂಬಾ ಚೆನ್ನಾಗಿದೆ ಮೂವಿ. ಮತ್ತೆ ಚೆನ್ನಾಗಿದೆ. ಸೂಪರ್ ಆಗಿದೆ ಪಿಕ್ಚರ್. ಎಲ್ಲಾ ಬಂದಿ ನೋಡಿ, ನಮ್ ಕರ್ನಾಟಕ ಜನತೆ ಯಥೇಚ್ಛವಾಗಿ ನಮ್ ಕನ್ನಡ ಸಿನಿಮಾಗೆ ಒತ್ತು ಕೊಟ್ಟಿ ಬಂದಿ ಸಿನಿಮಾ ನೋಡಿ, ಕನ್ನಡ ಸಿನಿಮಾನೇ ನೋಡಿ ಗುರುಗಳೇ. ಚೆನ್ನಾಗಿದೆ, ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಇಂಗ್ಲಿಷ್ ಬರಲ್ಲ, ಫುಲ್ ಎಂಟರ್ಟೈನ್ಮೆಂಟ್. ಸೂಪರ್. ಮೇಕಿಂಗ್ ಚೆನ್ನಾಗಿದೆ. ಒಂದು ಸೆಕೆಂಡ್ ಕ್ಲಾಸ್ ಜನನ್ನ ಯಾವ ತರ ತೋರಿಸ್ಬೇಕು, ಸೆಕೆಂಡ್ ಕ್ಲಾಸ್ ಜನ, ಮಿಡಲ್ ಕ್ಲಾಸ್ ಜನ ಯಾವ ತರ ಜೀವನ ಮಾಡ್ತಾರೆ, ಅವರ ಜೀವನ ಹೇಗಿರುತ್ತೆ, ಅವರ ಜೀವನ ಶೈಲಿ ಹೇಗಿರುತ್ತೆ, ತುಂಬಾ ಚೆನ್ನಾಗಿ, ಅಂದ್ರೆ ಒಂದು ಪಿನ್ ಟು ಪಿನ್ ಪಿಕ್ಚರೈಸೇಷನ್ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಅಂದ್ರೆ ಆ ಕಾಲ್ಪನಿಕ ಜೀವನದಲ್ಲಿ ನಾವು ಯಾವ ತರ ಬದುಕ್ತೀವಿ, ಅಂದ್ರೆ ನಾವು ದುಡ್ಡು ಮಾಡ್ಬೇಕು ಅನ್ನೋ ಹಂಬಲದಲ್ಲಿ ನಮ್ಮ ಫ್ರೆಂಡ್ಶಿಪ್ ನ ಯಾವ ತರ ಬಳಸ್ಕೊತಾ ಇರ್ತೀವಿ, ಆಮೇಲೆ ನಮ್ಮನ್ನ ಸಾಹುಕಾರತನ ಯಾವ ತರ ತುಳಿತಾ ಇರ್ತದೆ, ತುಂಬಾ ನೀಟಾಗಿ ಎಳೆಯಾಗಿ ತೋರಿಸಿದ್ದಾರೆ. ಕನ್ನಡ ಪಿಕ್ಚರ್ ನ ಇಷ್ಟು ಎಳೆಯಾಗಿ ತೆಗ್ದಿರೋದನ್ನ ನಾನು ಮೊದಲನೇ ಬಾರಿ ನೋಡ್ತಾ ಇದೀನಿ ಅನ್ಸುತ್ತೆ. ಯಾಕಂದ್ರೆ ಈ ತರ ಡೈರೆಕ್ಟರ್ಗಳು ಹೊಸಬ್ರು ಇರ್ಬೋದು, ಹಳಬ್ರು ಇರ್ಬೋದು, ಇಂತ ಒಂದು ಒಳ್ಳೆ ಫಿಲ್ಮ್ ಮಾಡಿದಾಗ ಎಲ್ಲಾ ಕನ್ನಡಿಗರು ಥಿಯೇಟರ್ ಬಂದು ನೋಡ್ತಾರೆ. ಯಾವ್ದೋ ಒಂದು ಕಳಪೆ ಪಿಕ್ಚರ್ ಮಾಡಿ ಬಂದ್ ನೋಡಿಲ್ಲ ಅಂತ ಎಗರಾಡೋದಕ್ಕಿಂತ ಒಂದು ಒಳ್ಳೆ ಫಿಲ್ಮ್ ಮಾಡಿದ್ರೆ ಬಂದು ಇಷ್ಟು ಜನ ನೋಡ್ತಾರೆ ಅನ್ನೋದಕ್ಕೆ ಇವತ್ತು ಮಂಗಳವಾರ ಇಷ್ಟು ರಶ್ ಆಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಆಕ್ಚುಲಿ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಏನಾಗುತ್ತೆ, ಒಂದು ಲೈಫ್ ಕಳ್ಕೊತೀವಿ ಅನ್ನೋದನ್ನ ಸ್ವಲ್ಪ ಮುಂದೆ ತಿಳ್ಕೊಬೇಕಾಗುತ್ತೆ. ಲೈಫ್ ಅಲ್ಲಿ ನಾವುಗಳು ಯಂಗ್ ಹುಡುಗರುಗಳು ಸ್ವಲ್ಪ ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ಬೇಕಾದ್ರೆ ಎಲ್ಲರೂ ಪಾರ್ಟಿ ಮಾಡ್ತಾರೆ, ಎಲ್ಲರೂ ಎಂಜಾಯ್ಮೆಂಟ್ ಇರುತ್ತೆ, ದುಡ್ಡು ಕಳ್ಕೊಂತಾರೆ, ದುಡ್ಡು ಮತ್ತೆ ಹುಟ್ಟುತ್ತೆ, ಬಟ್ ಅದ್ರ ಜೀವನ ಮತ್ತೆ ಬರಲ್ಲ ಅನ್ನೋದು ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಬಟ್ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ರೆ ಅವ್ರು ಲೋಕಲ್ ಅಲ್ಲಿ ಮಾಡ್ಕೊಳ್ಳಿ. ಡ್ರೈವ್ ಮಾಡ್ಬೇಕಂದ್ರೆ ಡ್ರಿಂಕ್ ಬೇಡ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಚೆನ್ನಾಗಿದೆ ಮೂವಿ. ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ. ಕಥೆನೂ ಸಿಂಪಲ್ ಕತೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರಾಕೇಶ್ ಅಡಿಗೆ ಅವರು ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಬ್ಬ ಪೂರ್ಣಚಂದ್ರ ಅವರು ಸೂಪರ್ ಆಗಿ ಮಾಡಿದ್ದಾರೆ. ಎಲ್ಲ ನಮ್ಮ ಏರಿಯಾದಲ್ಲೇ ಶೂಟಿಂಗ್ ಮಾಡಿದ್ದಾರೆ. ಎಲ್ಲ ನಮ್ಮ ಏರಿಯಾದವರು ಬೆಳಿಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಕನ್ನಡ ಫಿಲಂ ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಯಾವ ತರ ಜೀವನ ಮಾಡ್ತಾರೆ, ಯಾವ ತರ ಕಷ್ಟ ಪಡ್ತಾರೆ, ಅವ್ರಿಗೆ ಸಿಚುವೇಶನ್ ಒಂದೊಂದು ಟೈಮ್ ಹೆಂಗ್ ಮಾಡುತ್ತೆ ಅವ್ರಿಗೆ, ಅದನ್ನೆಲ್ಲ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟ್ರು. ಕನ್ನಡ ಸಿನಿಮಾಗಳು ಚೆನ್ನಾಗಿ ಬೆಳಿಲಿ ಅಂತ ಹಾರೈಸ್ತೀವಿ. ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ.